Prime Minister, the leader of this country, Shri Narendra Modi ji, His Excellency, our Governor of Karnataka, Thawarchand Gehlot ji, His Holiness, Ramakrishna Maಠದ ಬೇಲೂರು ಕೇಂದ್ರದ ಅಧ್ಯಕ್ಷರಾದಂತ ಪರಮ ಪೂಜ್ಯ ಶ್ರೀ ಶ್ರೀ ಸ್ವಾಮಿ ಗೌರವಾನಂದ ಮಹಾರಾಜ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ರಾಮಕೃಷ್ಣ ಮಠದ ಟ್ರಸ್ಟಿ ಪೂಜ್ಯ ಶ್ರೀ ಸೂರ್ಯ ಮುಕ್ತಾನಂದ ಮಹಾರಾಜ್ ನನ್ನ ನಮಸ್ಕಾರಗಳು. ನಮ್ಮ ಈ ಭಾಗದ ಸಂಸತ್ ಸದಸ್ಯರು ನನ್ನ ಮಿತ್ರರಾದಂತ ಯದುವೀರ್ ಕೃಷ್ಣದತ್ತ ಜಾಮರಾಜ ಒಡೆಯರವರೇ, ಮತ್ತೊಬ್ಬ ಶಾಸಕ ಮಿತ್ರರು ಬಿಜೆಪಿಯ ಪಕ್ಷದ ಅಧ್ಯಕ್ಷರಾದಂತ ಮಿತ್ರ BY ವಿಜಯೇಂದ್ರ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಹರೀಶ್ ಗೌಡ್ರು ಮತ್ತು ಮುಖ್ಯವಾಗಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರಾಮಕೃಷ್ಣ ಪರಮಹಂಸರು, ವಿವೇಕಾನಂದರವರು ಮತ್ತು ತಾಯಿ ಅವರೆಲ್ಲ ಅನುಯಾಯಿಗಳಾಗಿ ಒಂದು ಭಕ್ತಿಪೂರ್ವವಾಗಿ ಸೇರಿದ ಎಲ್ಲ ನನ್ನ ಬಂಧು ಭಗಿನಿಯರೇ, ಇದೊಂದು ದೊಡ್ಡ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಯುವ ಶಕ್ತಿ, ಯುವ ಆಲೋಚನೆ, ಯುವ ಚಿಂತನೆ, ಇದೇ ವಿವೇಕಾನಂದರ ಚಿಂತನೆ. ನಾನು ಕೂಡ ನನ್ನ ಬದುಕಿನಲ್ಲಿ ಇದನ್ನ ಅಳವಡಿಸಿಕೊಳ್ಬೇಕು ಅಂತ ಹೇಳಿ ಬಹಳ ಚಿಕ್ಕ ವಯಸ್ಸಿನಲ್ಲಿ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಹೊಸ ಚಿಂತನೆ ಒಂದು ಬದಲಾವಣೆಯ ಒಂದು ಆರಂಭ. ಈ ಒಂದು ಯುವಕರ ಕನಸು ದೇಶದ ಕನಸಾಗಿದೆ. ನಾವು ಇಬ್ಬರು ಯುವಕರನ್ನು ನಾವು ಗಮನಿಸಿದ್ದೇವೆ. ನಮ್ಮ ಯುವಕರು, ವಿದ್ಯಾರ್ಥಿಗಳು ಇಡೀ ರಾಷ್ಟ್ರಕ್ಕೆ ಏನು ಸ್ವಾಮಿ ವಿವೇಕಾನಂದರು ಕೊಟ್ಟ ಆದೇಶವನ್ನ ನನ್ನ ಯುವಕರು ನಮ್ಮೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ರಾಮಕೃಷ್ಣ ವಿದ್ಯಾಶಾಲೆ ಎಲ್ಲ ನನ್ನ ಯುವಕ ವಿದ್ಯಾರ್ಥಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳ ಪುಸ್ತಕ ನಾನು ಬಯಸ್ತಾ ಇದ್ದೇನೆ. ಇದು ನಮ್ಮ ಸರ್ಕಾರದ ಆಲೋಚನೆ ಕೂಡ ವಿವೇಕಾನಂದರ ಆಲೋಚನೆ ಹಮ್ಮಿಕೊಂಡಿದ್ದೇನೆ. ಯುವ ಯುಗ, ನವಯುಗ, ಇದೇ ನಮ್ಮ ದೊಡ್ಡ ಘೋಷಣೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ. ಇವತ್ತು ನಾವೆಲ್ಲ ಸೇರಿ ಒಂದು ಟೀಮ್ ಕರ್ನಾಟಕ ಆಗಿ ಕರ್ನಾಟಕದ ಅಭಿವೃದ್ಧಿಗೆ ಇಡೀ ವಿಶ್ವ ಕರ್ನಾಟಕವನ್ನ ಗಮನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ 10,000 ಯುವ ಸಂಘಟನೆಗಳು ಒಟ್ಟಾಗಬೇಕು. ಇಡೀ ಪಂಚಾಯತ್ ಮುನ್ಸಿಪಾಲಿಟಿಗಳಲ್ಲಿ ಸಂಘಗಳು ಬೇರಬೇಕು ಅಂತ ಹೇಳಿ ನಾನು ಕೂಡ ಒಂದು ಹೊಸ ಚಿಂತನೆಯನ್ನ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ. ಹಳ್ಳಿಗಳಲ್ಲಿ, ನಗರಗಳಲ್ಲಿ ನಮ್ಮ ಯುವ ಶಕ್ತಿಯನ್ನು ನಾವು ಸರಿಯಾಗಿ ಬಳಸಿಕೊಂಡು ಅಳವಡಿಸಿಕೊಳ್ಳಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಇವತ್ತೆಲ್ಲ ನಾವು ರೂಪಿಸಿಕೊಂಡು ಬಂದಿದ್ದೇವೆ. ಈ ಮೂಲಕ ನಮ್ಮ ಯುವಕರಲ್ಲಿ ಒಂದು ದೈಹಿಕವಾದಂತಹ ಶಕ್ತಿಯನ್ನ, ಮಾನಸಿಕವಾದಂತಹ ಶಕ್ತಿಯನ್ನ ಇವತ್ತು ನಾವೆಲ್ಲರೂ ಕೂಡ ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಬಂಧುಗಳೇ, ಈಗ ತಾನೇ ನಾವು ಟಿವಿಯಲ್ಲಿ ಚಿತ್ರವನ್ನ ಗಮನಿಸ್ತೋ. ಮೈಸೂರಿನ ಇತಿಹಾಸ ವಿಶ್ವದ ಇತಿಹಾಸ. ಮೈಸೂರಿನಿಂದ ಇವತ್ತು ಸ್ವಾಮಿ ವಿವೇಕಾನಂದರು 1893ರಲ್ಲಿ ಇನ್ನಿಂದ ಹೆಚ್ಚಾಗಿ ಆವತ್ತಿನ ಕಾಲದಲ್ಲಿ ಒಡೆಯರು, ಮಹಾರಾಜರು ಏನು ಕೊಟ್ಟಂತ ಪ್ರೋತ್ಸಾಹದಿಂದ ವಿಶ್ವಕ್ಕೆ ಹೋಗಿ ಭಾಷಣವನ್ನು ಮಾಡಿದ್ರು. ಇಡೀ ವಿಶ್ವದ ಗೌರವನ್ನ ಈ ಭೂಮಿಯಿಂದ ಸೆಳೆಯುವುದೇ ಒಂದು ದೊಡ್ಡ ಶಕ್ತಿಯನ್ನು ನಮ್ಮ ಹಿರಿಯರಂತ ಮಹಾರಾಜರಿಗೆ, ಅವರ ಕಾಲದ ಮಹಾರಾಜರಿಗೆ ನನ್ನ ಸಾಕ್ಷಾತ್ ನಮಸ್ಕಾರಗಳನ್ನು ಅರ್ಪಿಸಕ್ಕೆ ನಾನು ಬಯಸ್ತೇನೆ.
ಇವತ್ತು ನಾವೆಲ್ಲ ಇವತ್ತು ಇಂಥ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಇವತ್ತು ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನ ನಮ್ಮ ರಾಮಕೃಷ್ಣ ಮಹಾಸಂಸ್ಥೆಯ ಪೂಜೆಯನ್ನೆಲ್ಲ ಕೂಡ ಇವತ್ತು ಅಳವಡಿಸಿದ್ದಾರೆ. ಇದು ಅವರ ವೈಯಕ್ತಿಕವಾದಂತಹ ಆಶ್ರಮದ ಇಡೀ ದೇಶದ ಈ ದೇಶದ ಯುವಕರನ್ನ ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದಕ್ಕೆ ಇಡೀ ಭಾರತದ ಯುವಕ ತಂಡ, ಯುವ ಸಮುದಾಯ, ಎಲ್ಲ ನನ್ನ ತಂದೆ ತಾಯಿಯರು, ಹಿರಿಯರೆಲ್ಲರೂ ಕೂಡ ಈ ದೊಡ್ಡ ಐತಿಹಾಸಿಕವಾದಂತಹ ರಾಮಕೃಷ್ಣ ಸಂಸ್ಥೆಗೆ ಕರ್ನಾಟಕ ಸರ್ಕಾರದ ಪರವಾಗಿ ನೀವೆಲ್ಲರ ಪ್ರತಿನಿಧಿಯಾಗಿ ಅವ್ರಿಗೊಂದು ಸಾಕ್ಷಾತ್ ನಮಸ್ಕಾರಗಳು ಮತ್ತು ಅಭಿನಂದನೆ. ಈ ಜಾಗ ಅವರ ಜೊತೆಯಲ್ಲಿ ಇಟ್ಕೊಳ್ತಾರೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ನೆನೆಸ್ಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಅನೇಕ ಸಂದರ್ಭದಲ್ಲಿ ಮಾತಾಡ್ಕೊಂಡು ಬಂದಿದ್ದೇನೆ. ಪುರಂದರ ದಾಸರ ಒಂದು ಮಾತು ನನಗೆ ಬರ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದಪತಿಗೆ ಪರಮ ಸುಖವಯ್ಯ ಅಂತ ಹೇಳಿ. ಹಂಗೆ ಇವತ್ತು ನಾವು ನೀವೆಲ್ಲ ಸೇರಿ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳಿ. ನಾನು ಹೆಚ್ಚಿಗೆ ಮಾತಾಡೋದು ಏನೂ ಇಲ್ಲ. ಮಾತಾಡಿದ್ರೆ ಬಹಳ ಕಟ್ಟಿಕಟ್ಟಿಗೆ ಮಾತಾಡುವಂತ ವಿಚಾರಗಳಿವೆ. ಇವತ್ತು ವಿವೇಕಾನಂದರ ತ್ಯಾಗ ನಮ್ಮೆಲ್ಲರಿಗೂ ಕೂಡ ಇವತ್ತು ಸ್ಫೂರ್ತಿ ಆಗಿದೆ. ನಮ್ಮೆಲ್ಲರೂ ಕೂಡ ಅವರ ಶಕ್ತಿಯನ್ನು ನಾವು ಅಳವಡಿಸಿಕೊಳ್ತೇವೆ. ಇವತ್ತು today I am very proud my honorable Prime Minister is here for this great event. It is a historic event of this country. It is not a historic event of Mysore. It is a historic event of the youth movement of this country. I remember this saying of Swami Vivekananda. He said, "Be bold-hearted when you are defeated. Be large-hearted when you are victorious." Today, my Prime Minister is here. I am requesting you on behalf of the government of Karnataka and all of you, you should be very bold-hearted to help us, help Karnataka, save Karnataka, because the entire world is looking at India and Karnataka, through Karnataka and Bangalore. So I request you, once again, our Honorable Prime Minister and come to Bangalore for the laying the foundation of the airport. He said, used to come to Delhi, and used to come to Calcutta, Mumbai, Chennai, Hyderabad, and part of the country. Now the situation has changed. This is when Mr. S.L. Krishna, a student of this institution, was the chief minister. He said that Mr. S.L. Krishna was the chief minister. Then he laid the foundation, Atal Bihari Vajpayee laid the foundation of the international board. Then Mr. Vajpayee said, the situation has come, the world leaders are first coming to Karnataka and Bangalore, then they are coming to Delhi. This is the strength of this great people, our people of the country. Sir, thank you, sir. You see the weather, you see the culture. This is the strength of this great state. The entire state stands with you. You want to work together. You want to work with the federal states. I appeal to you. Let us all work together. This is great. This is the Sankalpa Bhumi. In this Bhumi, at the time when our Vivekananda traveled in the train in the East Sea, he was traveling with the ship along with Tataji. Then Tataji asked, what has to be done? He said, India is poor. This has to be a science city. Then the Tataji asked Maharaja, Monday Maharaja. Then Maharaja gave more than 300 acres of land in Bangalore. That is the Indian Institute of Science, which is in Bangalore. That is the contribution of Maharaja to the science of this country. It is what the Maharaja has done and Tata's helped us. That is why I would like to, this is a great state, great city, and India has to grow with Karnataka, and Karnataka will be with you. Let us work together, make this country strong. I don't want to come to him. 5 minutes left. I don't want to waste your time. Prime Minister, message is very much important. Let us work together. Let us build Karnataka. Let us build India, a strong India. Jai Hind, Jai Bharat, Jai Vivekananda, Jai Krishna.
ನಮಸ್ಕಾರ.